ಮೇಡಮ್ ರೇಣುಕಾಸ್ವಾಮಿ ಬಗ್ಗೆ ನಾವು ಮಾತಾಡೋದು ಏನಂತ ಹೇಳಿದ್ರೆ ಆ್ಯಕ್ಚುಲಿ ಅವರು ಅಷ್ಟೊಂದು ಹೆಣ್ಮಕ್ಳ ಬಗ್ಗೆ ಆಗಲಿ ಏನೇ ಆಗಲಿ ಪರ್ಸ್ನಲ್ ಏನೇ ಸಾವಿರ ಇರಲಿ ಇಂಟರ್ಫಿಯರ್ ಆಗೋಕ್ಕೆ ಇವನು ಯಾರು? ಅಂದರೆ ಅಷ್ಟು ಹೊಡೆದಿದ್ದೀನಿ ಅಂತ ಹೇಳಿರ್ತಾರೆ, ಅದು ಮರ್ಡ್ರ್ ಮಾಡೋ ಒಂದು ಲೆವೆಲ್ ಹೊಡೆದಿದ್ದಾರೆ ಅಂತೇಳಿ ನಾನು ಅದನ್ನು ನಂಬೋಕ್ಕಾಗಲ್ಲ. ಯಾಕೆಂದರೆ ನಾವು ನೋಡಿದಂಥ ದರ್ಶನ್ ಸಾರ್ಗೂ ಈಗ ಇಲ್ಲಿ ಬೇರೆಯವ್ರು ಇವಾಗ ಈಗ ಮಾತಾಡ್ತಾ ಇರೋದಕ್ಕೂ ನೋಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ನಿಮ್ಗೆ ಏನು ಅನ್ಸುತ್ತೆ ಸರ್? ಅಂದರೆ ಅವ್ರು ಇರೋ ಸರ್ಕಲಿಂದ ಈ ಥರ ಆಯಿತು, ಈ ಪರಿಸ್ಥಿತಿ ಬಂತು ಅಂತ ಅನ್ಸುತ್ತಾ? ಅಲ್ಲ, ಹೀಗಾಗಿರೋ ಸಿಚುವೇಶನ್ ನೋಡಿದ್ರೆ ಅದು ಹಾಗೇ ಆಗಿರೋದು. ನಂದು ಸೆಕ್ಯೂರಿಟಿದು ನಾನು ಬ್ಯಾಕ್ಔಟ್ ಆದಮೇಲೆ ಕೆಲವೊಂದಷ್ಟು ಜನ ಸ್ನೇಹಿತರು ಇಲ್ಲ ಏನೋ ಸ್ವಲ್ಪ ಮಾತು ಸಣ್ಣ ಪುಟ್ಟ ಬಂದು ಆಚೆ ಹೋದ್ವಿ ನಾವು ಅಂತ ಹೇಳಿ ಕೇಳ್ಪಟ್ಟೆ. ಯಾಕೆಂದ್ರೆ ನಾವು ಕಂಡಂಗೆ ಹೇಳ್ತಾ ಇರೋದು. ಆಮೇಲೆ ಏನಾಯಿತು ಅನ್ನೋದು ನಮಗೂ ಗೊತ್ತಿಲ್ಲ ಅದು ಹೇಗೆ ಅಂತೇಳಿ. ನಾವು ಇದ್ದಾಗಂತೂ ಯಾವುದು ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಮೇನ್ ಇಂಪಾರ್ಟೆಂಟ್. ಬೈತಾಯಿದ್ರು ಸೆಕ್ಯೂರಿಟಿ ಅವರಿಗೆ, ಬೈದ್ರೂ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತಾಯಿದ್ರು. ಯಾಕೆಂದರೆ ಒಬ್ಬರು ಓನರ್ಸು ಕೆಲವು ಹುಡುಗರುಗಳು ಹಂಗೆ ಮಾಡೋರು. ಯಾಕೆಂದರೆ ನಮ್ಮಲ್ಲಿ ಹುಡುಗರು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕುತ್ಕೊಳ್ಳೋದು, ಅಲ್ಲಿ ಯಾರು ಬಂದಾಗ ಮಾತಾಡಿಸೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹಂಗೆಲ್ಲ ಮಾಡಬಾರ್ದು. ನಾವು ಅವ್ರಿಗೆಲ್ಲ ಹೇಳ್ತೀವಿ ಸೆಕ್ಯೂರಿಟಿ ಅವ್ರಿಗೆ. ಯಾಕಂದರೆ ಒಬ್ಬರು ಮನೇಲಿ ಸ್ಟಾರ್ ಮನೇಲಿ ನೀವು ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀರಿ ಅಂತಾಗ ಹೊರಗಡೆಯಿಂದ ಬಂದ ಲೋಕಲ್ಗಳ ಹತ್ರ ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ಇದ್ದರೆ ಏನಾಗುತ್ತೆ, ಅದು ಫೀಲ್ ಆಗುತ್ತೆ ಅಂಥವ್ರಿಗೆ. ಅಲ್ಲಿ ಏನಪ್ಪ ಈ ಹುಡುಗ ಅಲ್ಲೆಲ್ಲ ಮಾತಾಡ್ತಾನೆ, ಹೀಗೆ ಮಾತಾಡ್ತಾನೆ, ನಮ್ಮ ಬಗ್ಗೆ ಏನಾದ್ರು ಮಾತಾಡ್ತಾನೆ ಅಂತ ಫೀಲ್ ಆಗುತ್ತೆ. ನಾವು ಅದನ್ನು ಅವ್ರಿಗೆ ಹುಡುಗರಿಗೆ ಹೇಳ್ತಾಯಿದ್ವಿ, ಹಿಂಗೆಲ್ಲ ಹೊರಗಡೆ ಎಲ್ಲ ಮಾತಾಡ್ಬಿಡ್ತು, ನಾಳೆ ದಿನ ಬೇರೆ ಥರ ಹೋಗ್ಬಿಡ್ತದು ಅಂಥೇಳಿ. ಅಂದರೆ ಹಿಂಗೆ ಇನ್ನೊಬ್ಬರು ರಾಮನಗರದಿಂದ ಮಂಚಯ್ಯ ಅಂತ ಒಬ್ರು ಬರ್ತಾಯಿದ್ರು ಡ್ಯೂಟಿಗೆ, ಅವ್ರನ್ನೂ ಹಾಕಿದ್ವಿ. ಆಯಪ್ಪನೂ ಒಂದಷ್ಟು ದಿನ ಖುಷಿಯಾಗಿ ಡ್ಯೂಟಿ ಮಾಡಿದ್ರು. ಕ್ರಮೇಣ ಏನಂತ ಹಿಂಗೆ ನಾವು 2013ರಲ್ಲಿ ನಾನು ಸಿನಿಮಾ ಮಾಡೋಕ್ಕಿಂತ ನಾವು ಸ್ಟಾರ್ಟ್ ಮಾಡಿದಾಗ ಆಮೇಲೆ ಕ್ರಮೇಣ ಈಗ ನಾವು ಗೊತ್ತಲ್ಲ ನಿಮಗೆ, ನಾವು ಸಿನಿಮಾ ಸ್ಟಾರ್ಟ್ ಮಾಡಬೇಕಂತ ಬಂದಮೇಲೆ ನಾವು ಸೆಕ್ಯೂರಿಟಿಗೆ ಅಷ್ಟು ಒತ್ತು ಕೊಡೋಕ್ಕಾಗ್ತಿರ್ಲಿಲ್ಲ. ಏನಂದರೆ ಈಗ ಡ್ಯೂಟಿಗೆ ನಾವು ರೆಗ್ಯುಲರಾಗಿ ನಾವು ಫಾಲೋಅಪ್ ಮಾಡ್ತಾಯಿರ್ತೀವಿ, ಹೋಗೋದು ಬರೋದು ಚೆಕಿಂಗ್ ಮಾಡೋದು ಇರುತ್ತೆ. ಈಗ ನಾವು ಶೂಟಿಂಗ್ ಮಾಡಬೇಕಾದ್ರೆ ನಾವು ಹೊರಗಡೆ ಹೋದಾಗ ಅಲ್ಲಿ ಯಾರು ಚೆಕ್ ಮಾಡ್ತಾರೆ? ಅದು ನಮ್ಮದು ಜವಾಬ್ದಾರಿ ಇರುತ್ತಲ್ಲ. ಯಾಕೆಂದರೆ ಅವ್ರೇನು ನಮ್ಮ ನಂಬಿಕೆ ಮೇಲೆ ಬಿಟ್ಟಿರ್ತಾರೆ. ಈಗ ನಾವೇ ಅಲ್ಲಿಲ್ಲ ಸುಮ್ಮನೆ ಬೇಕಂಬಿಟ್ಟು ಆ ಥರ ನಾವು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ನಾವು ಅವಾಗ ನಾವು ಹಿಂಗಿಲ್ಲ ನಂದು ಬೇರೆ ಕೆಲಸ ಇದೆ ಅಂಥೇಳಿ ನಾನು ಬ್ಯಾಕ್ಔಟ್ ಆಗಿತ್ತು. ಓಕೆ ಸರ್, ಇನ್ನೊಂದೇನು ಅಂತಂದರೆ ಅವಾಗ ದರ್ಶನ್ ಅವರು ಅವರ ಅಮ್ಮ ಅಥವಾ ತಮ್ಮನ ಜೊತೆ ಹೇಗಿದ್ದರು? ಯಾಕಂದರೆ ಇವಾಗ ನಾವೆಲ್ಲ ತುಂಬ ಕೇಳ್ತಾ ಇದ್ದೀವಿ, ಅಂದರೆ ಅಮ್ಮನ ಜೊತೆ ಮಾತಾಡಲ್ಲ, ತಮ್ಮನ ಜೊತೆ ಮಾತಾಡಲ್ಲ, ಅವ್ರು ಬೇರೆ ಇದ್ದಾರೆ, ಇವ್ರು ಬೇರೆ ಇದ್ದಾರೆ, ನಾವು ತುಂಬ ಕೇಳ್ತಾ ಇದ್ವಿ. ಇವಾಗ ಅವಾಗ ಯಾವ ಥರ ಇದ್ದರು ದರ್ಶನ್ ಅವರು ಅವ್ರ ಅಮ್ಮ ಅವ್ರ ಜೊತೆ ಅಂತ? ಚೆನ್ನಾಗೇ ಇದ್ದರು, ಬರ್ತಾಯಿದ್ರು. ಅವಾಗ ಬರ್ತಾಯಿದ್ರು, ತಮ್ಮವರು ಅವರು ಬರ್ತಾಯಿದ್ರು, ದಿನಕರ್ ಅವರು, ಅಮ್ಮ ಬರ್ತಾಯಿದ್ರು. ಅವ್ರನ್ನೆಲ್ಲ ಬಂದು ಮಾತಾಡ್ಕೊಂಡು ಇರ್ತಾಯಿದ್ರು. ಬೆಳಗ್ಗೆ ಬಂದರೆ ಸಂಜೆವರೆಗೂ ಮಾತಾಡ್ಕೊಂಡು ಇರ್ತಾಯಿದ್ರು. ಆಮೇಲೆ ಮೇಡಮ್ ಮನೇಲಿ ಇರ್ತಾಯಿದ್ರು. ಅವರು ಎಲ್ಲ ಚೆನ್ನಾಗಿ ಅನ್ಯೋನ್ಯವಾಗಿದ್ದರು. ಅವಾಗ ನೀವು ಆ ಟೈಮಲ್ಲಿ ನೀವು ಏನೇ ಕೇಳಿದ್ರು ಯಾವುದೇ ವಿಚಾರದಲ್ಲಿ ಅವ್ರು ಅಷ್ಟು ಕ್ಲೋಸ್ ಆಗಿ ಚೆನ್ನಾಗಿದ್ದರು, ಬಾಂಧವ್ಯವಾಗಿ ಇರ್ತಾಯಿದ್ರು. ಆಮೇಲೆ ಜನಗಳ ಹತ್ರನೂ ಅಷ್ಟೇ, ನಮ್ಮ ಎಸ್ಪೆಷಲಿ ನಮ್ಮದು ಸೆಕ್ಯೂರಿಟಿ ಫೀಲ್ಡಲ್ಲಂತೂ ತುಂಬ ಚೆನ್ನಾಗಿ ಫಾಲೋಅಪ್ ಮಾಡ್ತಾಯಿರೋರು. ಯಾಕೆಂದರೆ ಮೇಯ್ನ್ ಇಂಪಾರ್ಟೆಂಟ್ ಅದನ್ನೇ ಸೆಕ್ಯೂರಿಟಿ. ಯಾಕೆಂದ್ರೆ ಮನೆಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅದರಲ್ಲಿ ಇಬ್ಬರು ಹುಡುಗರಂತೂ ತುಂಬ ಚೆನ್ನಾಗಿ ಡ್ಯೂಟಿ ಮಾಡೋರು. ಆ ಬಸವರಾಜು ಸಿದ್ದರಾಜು ಅಂತೇಳಿ ಹುಡುಗರು, ಅವರು ಹಚ್ಕೊಂಡ್ಬಿಟ್ಟಿದ್ರು. ಇನ್ನು ನಮ್ಮದು ಏಜೆನ್ಸಿ ಕ್ಲೋಸ್ ಆದ್ರೂ ಅಣ್ಣ ನಾನು ಇಲ್ಲೇ ಇರ್ತೀನಿ ಅನ್ನೋ ಮಟ್ಟದಲ್ಲಿ ಇದ್ರವರು. ಅಂದರೆ ನೋಡ್ಕೊತಾ ಇದ್ರು ಹಂಗೆ, ಊಟ ತಿಂಡಿಂದ ಇರ್ಬೋದು, ಪ್ರತಿಯೊಂದು ಅವ್ರಿಗೇನಾದ್ರೂ ಹಬ್ಬ ಹುಣ್ಣಿಮೆ ಬಂತು ಅಂದರೆ ಅದೆಲ್ಲ ಟ್ರೀಟ್ ಮಾಡೋದು, ಅದೆಲ್ಲ ಭಾಳ ಚೆನ್ನಾಗಿತ್ತು. ಸರ್, ನೀವು ಅಷ್ಟು ವರ್ಷಗಳ ಕಾಲ ಜೊತೆಲಿದ್ದೀರಾ ದರ್ಶನ್ ಅವರ ಜೊತೆ, ಅಂದರೆ ಅವ್ರ ಬಗ್ಗೆ ಗೊತ್ತಿತ್ತು ನಿಮಗೆ, ಅವರು ಯಾವ ಥರ ಇದ್ದಾರೆ ಅನ್ನೋದೆಲ್ಲ ಗೊತ್ತಿತ್ತು. ಈ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಿಮಗೆ ಏನು ಅನಿಸ್ತು ಸರ್? ನಮಗೆ ಒಂದು ಫೀಲ್ ಆಯಿತು ಮೇಡಮ್. ಅದು ಆಲ್ಮೋಸ್ಟು, ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದು. ನಾವು ನೋಡಿದ್ಮೇಲೆ, ಯಾಕೆಂದರೆ ನಮ್ಮದು ಕ್ಯಾನ್ಸಲ್ ಆದಮೇಲೆ ನಾನು ಅವ್ರ ಮನೆಗೆ ಹೋಗೋದು ಬಿಟ್ಟೆ ನಾನು. ಯಾಕೆಂದರೆ ನಮ್ಮದು ಅಲ್ಲಿ ಡ್ಯೂಟಿ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ಹೋಗೋದು ತಪ್ಪಾಗುತ್ತೆ. ಅದು ನಾನು ಮಾಡ್ತಾಯಿದ್ದೆ, ಈಗ ನನಗೆ ಮತ್ತೆ ರೆಸ್ಪೆಕ್ಟ್ ಕೊಡ್ತಾರೆ ಹೋಗ್ತಾನೆ ಅಂತಲ್ಲ. ಯಾಕೆಂದ್ರೆ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತಗಳು ಕೆಲಸಗಳು ಇರ್ತವೆ. ಆಗ ಇನ್ನೊಬ್ಬರು ಬೇರೆಯವ್ರು ಬಂದಿರ್ತಾರೆ. ಆಗ ನಾನು ಮತ್ತೆ ಅಲ್ಲಿ ಹೋಗಿ ನೋಡೋದು ಮಾಡೋದು ಸರೋಗಲ್ಲ. ಅದು ನಾವು ಏರಿಯಾದಲ್ಲೇ ಇದ್ರೂ ಸಾರು ಚೆನ್ನಾಗಿದ್ದಾರೆ ಎಲ್ಲೋ ಇದ್ದಾರೆ ಅಂದ್ಕೊಂಡು ನಾವು ಆರಾಮಾಗಿರ್ತಾಯಿದ್ವಿ, ಹೋಗ್ತಿರಲಿಲ್ಲ. ಆದರೆ ಈ ವಿಚಾರ ಕೇಳಿದ್ಮೇಲೆ ಸ್ವಲ್ಪ ಬೇಜಾರಾಯಿತು. ಏನು ಈ ಥರ ಆಗಿದೆಯಲ್ಲ, ಅಂದರೆ ಕೋಪ ಇದೆ ಅಂದೇಳಿ ಈ ಮಟ್ಟಕ್ಕೆ ಆಗ್ತಾರೆ ಅಂತ ನಮಗೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಸರ್, ನೀವು ಕಂಡಂಗೆ ಹೇಳಿ ದರ್ಶನ್ ಅವರಿಗೆ ಕೋಪ ಜಾಸ್ತಿನಾ?
ಕೋಪ ಜಾಸ್ತಿ ಅಂತಲ್ಲ ಮೇಡಮ್, ಅದೆಲ್ಲ ಎಲ್ಲರಿಗೂ ಕೋಪ ಇದ್ದೇ ಇರುತ್ತೆ. ಕೋಪ ಜಾಸ್ತಿ ಅಂತೇಳಿ ನಾವು ಅವ್ರ ಬಗ್ಗೆ ನಾವು ಏನೋ ಹೇಳೋದಲ್ಲ ಅದು. ಕೋಪ ಯಾರಿಗಿರಲ್ಲ ಹೇಳಿ, ಒಂದು ಹೆಣ್ಣದ ಬಗ್ಗೆ ಮಾತಾಡ್ತಾರೆ ಅಂದರೆ ಎಂಥವ್ರಿಗೂ ಕೋಪ ಬಂದೇ ಬರುತ್ತೆ. ಯಾಕೆಂದ್ರೆ ನಾನು ಹೇಳಿದಲ್ಲ ನಿಮಗೆ, ನಮ್ಮ ಸೆಕ್ಯೂರಿಟಿಯವ್ರಿಗೂ ಬೈತಾಯಿದ್ರು ಅಂತ ಹೇಳಿಲ್ವಾ, ಅವ್ರಿಗೂ ಬೈತಾಯಿದ್ರು. ಬೈದ ಮೇಲೆ ಸುಮ್ಮನೆ ಇರ್ತಿರಲಿಲ್ಲ. ತಿರುಗಿ ಸಾಯಂಕಾಲ ಅವ್ರಿಗೇನು ಊಟ ತಿಂಡಿದ್ದು ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ರು. ಇನ್ನು ಕೆಲವರು ಬೈದ ಮೇಲೆ ಮುಗೀತದ್ದು, ಇವ್ರು ಬೇಡ, ಇವರು ತೆಗ್ದಾಗ ಬೇರೆಯವ್ರನ್ನ ಹಾಕು, ಏನು ಸರಿಯಿಲ್ಲ ಅನ್ನೋರು. ಅವ್ರು ಮತ್ತೆ ನಮ್ಮ ಹುಡುಗರು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಸರ್, ಇವಾಗ ದರ್ಶನ್ ಅವರು ಅರೆಸ್ಟ್ ಆದರೂ ಇವಾಗ ಜೈಲಲ್ಲಿದ್ದಾರೆ, ಬಟ್ ಅವರೊಬ್ಬರೇ ಜೈಲಲ್ಲಿಲ್ಲ, ಅದಂತೂ ಗೊತ್ತು. ಒಟ್ಟು 17 ಜನ ಜೈಲಲ್ಲಿದ್ದಾರೆ. ಏನು ಅನಿಸ್ತು ನಿಮಗೆ ಒಂದು ಕೇಸಲ್ಲಿ 17 ಜನ ಜೈಲು ಪಾಲಾದರು ಅಂದ ತಕ್ಷಣ? ಅದು ಏಕೆಂದರೆ ಮೇಡಮ್, ಈಗ ನ್ಯಾಯ ಕೋರ್ಟ್ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ. ಯಾಕೆಂದರೆ ಈಗ ಅವರು ಸಿಗಾಕೊಂಡಿದ್ದಾರೆ, ಈಗ ಎಲ್ಲರನ್ನು ಹಿಡಿದಿದ್ದಾರೆ, ಎಲ್ಲ ಒಟ್ಟಿಗೆ ಸೇರಿಸಿದಾರಲ್ವ, ಎಲ್ಲ ಎಂಕ್ವೈರಿಗಳಾಗ್ತಾಯಿದೆ. ಎಂಕ್ವೈರಿಗೆ ಯಾರು ತಪ್ಪು ಯಾರು ಸರಿ ಅನ್ನೋದಕ್ಕೆ ಅವರೇ ಈಗ ಮೀಡಿಯಾದಲ್ಲಿ ಕೆಲವು ವಿಚಾರದಲ್ಲೆಲ್ಲ ನೋಡ್ತಾ ಇದ್ದೀನಲ್ಲ, ಏನೋ ಹೊಡೆದಿದ್ದೀನಿ, ಹೌದು ಅಂದರೆ ಅಷ್ಟು ಹೊಡೆದಿದ್ದೀನಿ ಅಂತ ಹೇಳಿರ್ತಾರೆ. ಅದು ಮರ್ಡರ್ ಮಾಡೋ ಒಂದು ಲೆವೆಲ್ ಹೊಡೆದಿದ್ದಾರೆ ಅಂತೇಳಿ ನಾನು ಅದನ್ನು ನಂಬೋಕ್ಕಾಗಲ್ಲ. ಯಾಕೆಂದರೆ ನಾವು ನೋಡಿದಂಥ ದರ್ಶನ್ ಸಾರ್ಗೂ ಈಗ ಇಲ್ಲಿ ಬೇರೆಯವ್ರು ಇವಾಗ ಮಾತಾಡ್ತಾ ಇರೋದಕ್ಕೂ ನೋಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ನಾನು ಯಾಕೆಂದರೆ ಅವರು ಈಗ ಮೊನ್ನೆ ಯಾವುದೋ ಒಂದು ನೋಡಿದ್ವಿ, ಅವರು ಹೊಡೆದ್ರು ಹೋದರು, ತಿರುಗಿ ಆಮೇಲೆ ವಿಷಯ ಫೋನಲ್ಲಿ ಹೇಳಿದ್ರು ನಮಗೆ ವಿಚಾರ ಅಂತೇಳಿ ನಾನು ಕೇಳ್ಪಟ್ಟೆ. ಮೀಡಿಯಾದಲ್ಲೆಲ್ಲ ಕೆಲವು ಬರ್ತಾಯಿದೆ. ಅಷ್ಟೇ ನನಗೂ ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮಣ್ಣು ಹೊಡೆದು ಸಾಯಿಸೋಂಥಷ್ಟು ಕಟಕರಲ್ಲ ಅಂತ ನನ್ನ ಇದು. ಯಾಕೆಂದರೆ ನಮ್ಮ ಜೊತೆ ಚೆನ್ನಾಗಿದ್ರಲ್ಲ ಅಂತ ನಾನು ಆ ಭಾವನೆ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್, ನೀವು ಅವ್ರ ಫ್ರೆಂಡ್ ಸರ್ಕಲ್ನ ನೋಡಿದ್ದೀರಾ, ಹತ್ರದಿಂದ ನೋಡಿದ್ದೀರಾ ಅವ್ರ ಫ್ರೆಂಡ್ ಸರ್ಕಲ್ನ. ಬಟ್ ಇವಾಗ ಒಂದು ಜನಗಳ ಮಾತಾಗಿರ್ಬೋದು, ಎಲ್ಲ ಕಡೆ ಮಾತೇನು ಅಂತಂದರೆ ಅವ್ರು ಇರೋ ಸರ್ಕಲಿಂದಾನೇ ಅವ್ರ ಜೀವನ ಹಾಳಾಯಿತು, ಅಂದರೆ ಅವ್ರ ಲೈಫ್ ಈ ಥರ ಆಯಿತು ಅನ್ನೋ ಮಟ್ಟಿಗೆ ಎಲ್ಲರೂ ಮಾತಾಡ್ತಿದ್ದಾರೆ. ನಿಮ್ಗೆ ಏನು ಅನಿಸುತ್ತೆ ಸರ್, ಅಂದರೆ ಅವ್ರು ಇರೋ ಸರ್ಕಲಿಂದ ಈ ಥರ ಆಯಿತು, ಈ ಪರಿಸ್ಥಿತಿ ಬಂತು ಅಂತ ಅನಿಸುತ್ತಾ? ಅಲ್ಲ, ಹೀಗಾಗಿರೋ ಸಿಚುವೇಶನ್ ನೋಡಿದ್ರೆ ಅದು ಹಾಗೇ ಆಗಿರೋದು. ಯಾಕೆಂದರೆ ಹಿಂದೆ ಇದ್ದಂಥ ಟೀಮ್ ನಾನು ನೋಡಿದಂಥ, ಯಾಕೆಂದರೆ ಆ ಟೀಮಲ್ಲಿ ಅಷ್ಟು ಕ್ಲೋಸ್ ಇಲ್ಲ ನಾನು. ಯಾಕಂದ್ರೆ ನಮ್ಮದು ಡ್ಯೂಟಿನೇ ಬೇರೆ, ನಮ್ಮದೇನಿದೆ ಸೆಕ್ಯೂರಿಟಿ ಕೊಡ್ತಾಯಿದ್ವಿ, ನೋಡ್ತಾ ಇದ್ವಿ ಅಷ್ಟೇ. ಯಾರು ನಾವು ಹೋಗಿ ಮೇಲೆ ಬಿದ್ದೋಗಿ ಅವ್ರ ಜೊತೆ ಮಾತಾಡಬೇಕು, ಫೋಟೋ ತೊಗೋಬೇಕು, ಅವೆಲ್ಲ ನಮ್ಗೆ ಕ್ರೇಜ್ ಇಲ್ಲ. ನಮಗೆ ಮೊದಲಿಂದ ನಾವೆಲ್ಲ ಇಲ್ಲ. ನಾವೇನಾದರೂ ನಮ್ಮದು ಡ್ಯೂಟಿ ಇದೆ, ನಾವು ಡ್ಯೂಟಿ ಮಾಡಿಸ್ತೀವಿ. ನಮ್ಮದೇನು ಮಂತ್ಲಿ ಪೇಮೆಂಟ್ ಬರುತ್ತೆ, ಆ ಪೇಮೆಂಟ್ ಕಲೆಕ್ಟ್ ಮಾಡ್ಕೊತಾ ಇದ್ವಿ, ಹೋಗ್ತಾಯಿದ್ವಿ. ಅಲ್ಲಿ ಯಾರು ಹೋಗ್ತಾಯಿದ್ರು ಬರ್ತಾಯಿದ್ರು ಅಂತ ಗೊತ್ತಿರುತ್ತೆ. ಅದನ್ನು ಫೈಂಡ್ ಔಟ್ ಮಾಡೋದು ಅದೇ ನಮ್ಮ ಕೆಲಸ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಫೈಂಡ್ ಔಟ್ ಮಾಡೋದೇ ಕೆಲಸ. ಅವ್ರು ಬಂದರು ಅಂದ್ಬಿಟ್ಟು ನಾವು ಹೋಗಿ ಅವ್ರ ಹತ್ರ ಸೆಲ್ಫಿ ತಗೊಂಡು, ಅದು ಜನಗಳಿಗೂ ನಮಗೂ ಬೇರೆ, ಈಗ ಬೇರೆ ಅಭಿಮಾನಿಗಳಿಗೂ ನಮಗೂ ಒಂದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮದು ಸರಿ ಅಷ್ಟು ಇರ್ತಾಯಿದ್ವಿ ಕ್ಲೋಸ್. ಆದರೆ ನನಗೇನು ಖುಷಿ ಅಂತ ಹೇಳಿದ್ರೆ, ಅವರು ಬೈಕ್ ರೈಡ್ ಹೋಗ್ತಾಯಿದ್ರು. ಅದು ಮನೆ ಮುಂದೆ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟು ಆರಾಮಾಗಿ ಹೋಗಿ ಬೆಳಗ್ಗೆ ಹಿಂಗೆ ಹೊರಟ್ರೆ 2 ದಿನ 3 ದಿನ ಆರಾಮಾಗಿ ಸುತ್ತಾಡ್ಕೊಂಡು ಬರ್ತಾಯಿದ್ರು. ಅದನ್ನು ನೋಡುವಾಗ ಎಲ್ಲ ತುಂಬ ಜನ ಬರೋರು. ಒಂದು ಸರಿ ಹಿಂಗೆ ಬುಲೆಟ್ ಏನೋ ಒಂದು ಪ್ರಾಬ್ಲಮ್ ಆದಾಗ ಈ ಉತ್ತರಳ್ಳಿ ಇದೊಂದು ಸರ್ಕಲ್ ಇದೆ, ಈ ಕಡೆ ಬಾಬು ಅಂತೇಳಿ ಅವರು ಬುಲೆಟ್ ಸರ್ವಿಸ್ ಮಾಡೋರು, ಅವ್ರನ್ನ ಕರ್ಕೊಂಬಂದಿದ್ದೆ ನಾನೇ. ಕರ್ಕೊಂಬಂದು ಅವ್ರ ಗಾಡಿ ರೆಡಿ ಮಾಡಿಸಿ ಅವರೆಲ್ಲ ನಿಂತ್ಕೊಂಡು ನೋಡಿ, ಅಂದರೆ ಫಸ್ಟ್ ಫ್ಲೆಕ್ಸಿಬಲ್ ಆಗಿರ್ತಾಯಿದ್ರು ಜನಗಳ ಹತ್ರ. ಕೆಲವರು ಆಮೇಲೆ ನಾವೆಲ್ಲ ಬಿಟ್ಟ ಮೇಲೆ, ನಂದು ಸೆಕ್ಯೂರಿಟಿದು ನಾನು ಬ್ಯಾಕ್ಔಟ್ ಆದಮೇಲೆ ಕೆಲವರು ಒಂದಷ್ಟು ಜನ ಸ್ನೇಹಿತರು ಇಲ್ಲ, ಏನೋ ಸ್ವಲ್ಪ ಸಣ್ಣ ಪುಟ್ಟ ಬಂದು ಆಚೆ ಹೋದ್ವಿ ನಾವು ಅಂತ ಹೇಳಿ ಕೇಳ್ಪಟ್ಟೆ. ಅವಾಗಿಂದ ಸ್ವಲ್ಪ ಚೇಂಜಸ್ ಆಯಿತು. ಅವರು ಬ್ಯುಸಿ ಆಗ್ಬಿಟ್ರು. ಸಿನಿಮಾಗಳು ಒಂದೊಂದು ಸಿನಿಮಾ ಬರ್ತಾಯಿತ್ತು. ಅದೇ ಮೋಸ್ಟ್ಲಿ ಅದೇ ಕಾರಣ ನಮಗೂ ಅನಿಸುತ್ತೆ. ಅದೇ ಏನಂದರೆ ಹಳೆಯ ಸ್ನೇಹಿತರುಗಳೇ ಹಂಗೆ ಕಂಟಿನ್ಯೂ ಆಗಿರ್ತಿದ್ರೆ ಈ ಮಟ್ಟಕ್ಕೆ ಆಗ್ತಿರಲ್ಲ ಅಂತ ನನ್ನ ಭಾವನೆ. ಸರ್, ಇನ್ನು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವರು ಏನೇ ಆದರೂ ಸರಿ ಗಂಡನ ಬಿಟ್ಕೊಡಲ್ಲ ಅಂತ ನಿಂತ್ಕೊಂಡಿದ್ದಾರೆ. ನೀವು ನೋಡ್ತಿರ್ಬೋದು, ಬಳ್ಳಾರಿ ಓಡಾಡಿರ್ಬೋದು, ಇಲ್ಲಿ ಪರಪ್ನಗರ ಇರ್ಬೋದು, ಎಲ್ಲ ಕಡೆ ತುಂಬ ಓಡಾಡ್ತಿದ್ರೆ. ಹಿಂದೆ ಹೇಗಿರ್ತಾ ಇದ್ರು ಮೇಡಮ್ ಸರ್ ಜೊತೆ ಅಂತ? ದರ್ಶನ್ ಸರ್ ಜೊತೆನೂ ಅಷ್ಟೇ ಮೇಡಮ್, ಎಲ್ಲ ಚೆನ್ನಾಗಿರ್ತಾಯಿದ್ರು. ಆಮೇಲೆ ವಿನೀಶನ್ನ ಸ್ಕೂಲ್ ಕಳಿಸ್ಬೇಕಾದಲ್ಲೂ ಅಷ್ಟೇ ಎಲ್ಲ ರೆಡಿ ಮಾಡಿಸಿ. ಯಾಕೆಂದರೆ ಮೇಯ್ನ್ ನಮ್ಮ ಸೆಕ್ಯೂರಿಟಿಯವರೇ ಮುಂಚೆ ಇರ್ತಾಯಿತ್ತು, ಅವ್ರಿಗೆ ಗಾಡಿಯಿಂದ ಕಳಿಸೋದು. ಆಮೇಲೆ ನಮ್ಮ ಹುಡುಗರೇ ಒಂದು 2-3 ಸರಿ ಎಲ್ಲ ಪಿಕಪ್ ಮಾಡ್ಕೊಂಬರೋರು. ಇಲ್ಲೇ ನ್ಯಾಷನಲ್ ಇಲ್ವಿ ಸ್ಕೂಲಿಗೆ ಸೇರಿಸಿದ್ರು. ಅಲ್ಲಿ ಕೃಷ್ಣ ಅಂತ ಒಬ್ಬ ಹುಡುಗ ಇದ್ದ, ಅವರು ಆಫೀಸ್ ಬಾಯ್ ಆಗಿ. ಅವ್ರ ಜೊತೆ ನಮ್ಮ ಸೆಕ್ಯೂರಿಟಿನ ಜೊತೆಲಿ ಹೋಗಿ ಕರ್ಕೊಂಡ್ಬಂದು ಇದು ಮಾಡ್ತಾಯಿದ್ರು. ಆಮೇಲೆ ನಮಗೆ ಆ್ಯಕ್ಚುಲಿ ಮಂತ್ಲಿ ಪೇಮೆಂಟ್ ಕೊಡ್ತಾಯಿದ್ದೆ ಮೇಡಮ್ಮು. ನಮಗೆ ಕರೆಕ್ಟಾಗಿ ಅವ್ರದ್ದು ಏನು ಕೆಲಸ ಏನೋ ಗೊತ್ತಿಲ್ಲ. ನಮ್ಮದು ಪೇಮೆಂಟ್ ಡೇಟ್ ಬರುವಾಗ ನಾನು ಅಲ್ಲಿ ಬಂದ ತಕ್ಷಣ ಗೊತ್ತಾಗ್ಬಿಡೋದು ಅವ್ರಿಗೆ, ಪೇಮೆಂಟ್ ಡೇಟ್ ಬಂದಿದೆ, ಯಾಕೆಂದರೆ ಸೆಕ್ಯೂರಿಟಿ ಕೊಡಬೇಕು. ಆಮೇಲೆ ಅವ್ರಿಗೇನೋ ಪ್ರಾಬ್ಲಮ್ ಇರುತ್ತೆ. ಇವ್ರು ಇದನ್ನು ನಂಬ್ಕೊಂಡೆ ಕೆಲಸ ಮಾಡ್ತಾ ಇರ್ತಾರೆ ಗಾರ್ಡ್ಸ್ಗಳು. ನಮಗೆ ಅದನ್ನು ನನ್ನ ಪೇಮೆಂಟ್ ಫಸ್ಟ್ ಕ್ಲಿಯರ್ ಮಾಡಿಬಿಡೋರು. ಲೊಕೇಶನ್ ತೊಗೊಳ್ಳಿ, ನಿಮ್ಮದು ಏನಿದೆ ಸೆಕ್ಯೂರಿಟಿ ಗಾರ್ಡ್ಸ್ಗಳಿಗೆ ಫಸ್ಟ್ ಕೊಟ್ಬಿಡಿ ಅಂತೇಳಿ ಕೊಡ್ತಾಯಿದ್ರು. ನಮ್ಮ ಜೊತೆ ಭಾಳ ಚೆನ್ನಾಗಿ ಮಾತಾಡ್ತಾಯಿದ್ರು ಮೇಡಮ್ಮು.
ಒಂದ್ಸಲ ಫ್ರೆಂಡ್ಲಿ ಆಗಿದ್ರು. ಸರ್ ಇವಾಗ ನೋಡ್ತಿದ್ದೀರಾ ನೀವು ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ಪಾಲ ಆಗಿದ್ದಾರೆ. ಸೊ ಏನನ್ಸುತ್ತೆ ರೇಣುಕಾಸ್ವಾಮಿ ಬಗ್ಗೆ ಏನನ್ಸುತ್ತೆ ಸರ್ ನಿಮಗೆ? ಮೇಡಮ್, ರೇಣುಕಾಸ್ವಾಮಿ ಬಗ್ಗೆ ನಾವು ಮಾತಾಡೋದು ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಅವರು ಅಷ್ಟೊಂದು ಹೆಣ್ಮಕ್ಳ ಬಗ್ಗೆ ಆಗಲಿ ಏನೇ ಆಗಲಿ ಪರ್ಸ್ನಲ್ ಏನೇ ಸಾವಿರ ಇರಲಿ ಇಂಟ್ರಿಫಿಯರ್ ಆಗೋಕ್ಕೆ ಇವನು ಯಾರು ಅದನ್ನು ಕೇಳೋಕ್ಕೆ ಅವ್ರ ಮನೆಯವ್ರಿಗೆ ಕೇಳಬೇಕು. ಅವರೇ ಏನು ಮಾತಾಡ್ತಾ ಇಲ್ಲ, ಇನ್ನು ಅವ್ರ ಫ್ಯಾಮಿಲಿ ಅವರ ಅಮ್ಮ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅವರೇ ಇಂಟರ್ಫಿಯರ್ ಆಗ್ತಾಯಿಲ್ಲ. ಇವನು ಯಾರೋ ಮೂರನೇ ಪರ್ಸನ್ ಎಲ್ಲೋ ಇರೋ ದೂರದಲ್ಲಿರೋನು ನಮ್ಮ ಈ ಥರ ಸಾರಿಗೆ ಹಿಂಗಾಯಿತು ಅಂತೇಳಿ ಅಷ್ಟೊಂದು ಅಶ್ಲೀಲವಾಗಿ ಕಳಿಸೋದಂಥದ್ದು ಏನಿರಲ್ಲ. ಅಟ್ಲೀಸ್ಟ್ ಅವ್ರಿಗೊಂದು ಟೀಮ್ಗಳಿತ್ತು ಸಾರ್ ಜೊತೆ, ಒಂದಷ್ಟು ಜನ ಇದ್ದರು ಆ ಮ್ಯಾನೇಜರ್ಸಲ್ಲಿ. ಈಗೆಲ್ಲ ಬೇರೆ ಬೇರೆ ಎಲ್ಲ ಚೇಂಜ್ ಆಗಿದ್ದಾರೆ. ಈಗೆಲ್ಲ ಹುಡುಗರು ನಾವಿದ್ದಂಥ ಹುಡುಗರು ಯಾರಿಲ್ಲ ಇವಾಗೆಲ್ಲ. ಏಕ್ ದಿನಕ ಸುಲ್ತಾನ್ ಅಂತ ನೀವು ಕೇಳಿರ್ಬೇಕು. ಈಗ ಒಂದು ದಿನಕ್ಕೆ ಬಂದ ತಕ್ಷಣ ಅವರೇ ಬಾಸು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ಇದ್ದಾರೆ. ಇನ್ನು ಕೆಲವರು ಹಳಬರು ನಮ್ಮ ಸ್ನೇಹಿತರು ಇದ್ದಾರೆ ಅಲ್ಲೇ ನಮ್ಮ ಜೊತೆಯಲ್ಲಿ, ಅವರೆಲ್ಲ ಮಾತಾಡಿಸ್ತಾರೆ. ಬೀಟ್ ಪ್ಲಸ್ ಕರ್ನಾಟಕ.